ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ಇವತ್ತು ನಾನು ಮಾತನಾಡ್ತಿರುವಂತಹ ವಿಷಯ ಸ್ವಲ್ಪ ಭಾವನಾತ್ಮಕವಾದದ್ದು. ಅದು ಅಳುವುದು ಯಾಕೆ ಮುಖ್ಯ, ವೈ ಕ್ರೈಯಿಂಗ್ ಈಸ್ ಇಂಪಾರ್ಟೆಂಟ್. ನಾವು ಬಾಲ್ಯದಿಂದ ಕೇಳಿದ್ಕೊಂಡು ಬಂದಿರ್ತೀವಿ, ಯಾಕೆ ಅಳ್ತಿರೋದು, ಸ್ಟ್ರಾಂಗ್ ಆಗಿರಬೇಕು, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳ್ತಾರಾ, ಈ ರೀತಿ ಬಾಲ್ಯದಿಂದಲೇ ನಮಗೆ ನಮ್ಮ ತಲೆಯಲ್ಲಿ ಅದು ಕೂತ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಸೊ ಈ ರೀತಿ ಆದಾಗ ಆ ಮಗು ಬೆಳೆದಾಗ ಅಳೋದು ತಪ್ಪು ಅಥವಾ ಅಳು ಅನ್ನೋದು ದುರ್ಬಲತೆ ಅನ್ನೋದು ಆ ಮಗುವಿನ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಅಳು ಅನ್ನೋದು ದುರ್ಬಲತೆ ಅಲ್ಲ, ಅದು ಒಂದು ಅಭಿವ್ಯಕ್ತಿ. ಕೆಲವೊಂದು ಸಲ ನಮ್ಮ ಹೃದಯ ತುಂಬಿ ಬಂದಾಗ, ಪದಗಳು ಸಾಲದಾದಾಗ, ಎಷ್ಟೋ ವಿಷಯಗಳನ್ನು ನಾವು ಹಂಚ್ಕೊಳ್ಳದೆ ಇರೋದಕ್ಕೆ ಆದಾಗ ಅದು ಕಣ್ಣೀರಿನ ಮೂಲಕ ವ್ಯಕ್ತ ಆಗುತ್ತೆ. ನೀವು ಗಮನಿಸಿರ್ಬೋದು, ಅಳೋದು ನಮಗೆ ತುಂಬ ಸಂತೋಷ ಆದಾಗಲೂ ಸಹ, ಹಾಗೆ ತುಂಬ ದುಃಖ ಆದಾಗಲೂ ಸಹ ಆಗುವಂತಹ ಒಂದು ಭಾವನೆಯ ಅಭಿವ್ಯಕ್ತಿ. ಇದರಲ್ಲೇ ನಮಗೆ ಗೊತ್ತಾಗುತ್ತೆ, ಅಳು ಅನ್ನೋದು ಕೇವಲ ದುಃಖಕ್ಕೆ ಸಂಬಂಧಪಟ್ಟಿರೋದಲ್ಲ, ಒಂದು ಭಾವನೆಯ ಆಳಕ್ಕೆ ಸಂಬಂಧಪಟ್ಟಿರೋದು. ಯಾಕೆ ನಾನು ಈ ಅಳೋದನ್ನು ಇಷ್ಟು ಮುಖ್ಯವಾಗಿ ಇದ್ರ ಕುರಿತಾಗಿ ಮಾತನಾಡ್ತಿದ್ದೀನಿ ಅಂದರೆ, ಎಷ್ಟೋ ಸಲ ನಾವು ನಮ್ಮ ಎಮೋಷನ್ಸ್ನ ಸಪ್ರೆಸ್ ಮಾಡೋದ್ರಿಂದ ಅಥವಾ ಈ ರೀತಿ ಸ್ಪೆಷಲಿ ನಮ್ಮ ದುಃಖವನ್ನು ಸಪ್ರೆಸ್ ಮಾಡೋದ್ರಿಂದ ಹಲವಾರು ಕ್ರಾನಿಕ್ ಮೆಂಟಲ್ ಇಲ್ನೆಸ್, ಸೊ ದೀರ್ಘಕಾಲದ ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರಬಹುದು, ಮೆಂಟಲ್ ಫ್ಯಾಟಿಗ್ ಅಂತ ನಾವೇನು ಹೇಳ್ತೀವಿ, ಈ ರೀತಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಸೊ ನಾವು ಏನು ಮಾಡಬೇಕು? ಮೊದಲನೇದಾಗಿ, ನಮಗೆ ನಿಜವಾಗ್ಲೂ ಬೇಜಾರಾಗಿದ್ದಾಗ, ತೀರ ದುಃಖ ಆದಾಗ ಆ ಭಾವನೆಯನ್ನು ಒತ್ತಿ ಇಟ್ಕೊಳ್ಳೋದ್ರ ಬದಲು ನಮ್ಮ ಹತ್ರ ನಮಗೆ ಯಾರಾದರೂ ಕಂಫರ್ಟೇಬಲ್ ಅನಿಸಿದ್ರೆ ಅಥವಾ ಆ ರೀತಿ ಇಲ್ಲ ಅಂದರೂ ಸಹ ಯಾವುದಾದ್ರೂ ಒಂದು ಸೇಫ್ ಜಾಗಕ್ಕೆ ಹೋಗಿ ಅಳೋದು ತುಂಬಾ ಮುಖ್ಯ. ಹಾಗೆ ನಿಮಗೆ ನಂಬಿಕೆ ಇರಬೇಕು ದ್ಯಾಟ್ ಅಳು ಅನ್ನೋದು ಯಾವುದೇ ರೀತಿಯಾದಂತಹ ಶೇಮ್ಫುಲ್ ಆ್ಯಕ್ಟ್ ಅಲ್ಲ ಅಂತ. ಎರಡನೇದು, ನಮ್ಮ ಬಳಿ ಯಾರಾದರೂ ಅವರ ದುಃಖ ಹೇಳಿದಾಗ ಅಥವಾ ಯಾವುದಾದ್ರೂ ನೋವಿನಲ್ಲಿ ಇದ್ದಾಗ ನಾವು ಅವರನ್ನು ಜಡ್ಜ್ ಮಾಡದೆ ಅಥವಾ ಫಾಲ್ಸ್ ಹೋಪ್ಸ್, ಅಳಬೇಡ, ಸ್ಟ್ರಾಂಗ್ ಆಗಿರು, ಈ ರೀತಿ ಫಾಲ್ಸ್ ಹೋಪ್ಸ್ ಕೊಡೋದನ್ನು ನಿಲ್ಲಿಸೋದು ತುಂಬಾ ಮುಖ್ಯ. ಹಾಗೆ ಮೂರನೇದು, ತುಂಬ ಮುಖ್ಯವಾಗಿ ಮಕ್ಕಳಲ್ಲಿ ನಾವು ಈ ರೀತಿ ಅಳುವಿನ ಕುರಿತಾಗಿ ಇರೋ ಮಿಸ್ಕನ್ಸೆಪ್ಷನ್ಸ್ನ ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ಆದಷ್ಟು ಒಂದು ಸೇಫ್ ಸ್ಪೇಸ್, ಸೇಫ್ ಎನ್ವಿರಾನ್ಮೆಂಟ್ ಸೃಷ್ಟಿಸಬೇಕು, ಎಲ್ಲಿ ಮಕ್ಕಳು ಅವರ ಎಮೋಷನ್ಸ್ನ ಯಾವುದೇ ಭಯ ಇಲ್ಲದೆ ಹೊರಗಾಕೋಕ್ಕೆ ಅವರು ಇಷ್ಟಪಡುವಷ್ಟು. ಇದರಿಂದ ಏನಾಗುತ್ತೆ, ಅನೇಕ ಮಾನಸಿಕ ಸಮಸ್ಯೆಗಳನ್ನು ನಾವು ತಡೆ ಹಿಡಿಬೋದು. ಹೀಗೆ ಅಳು ಅನ್ನೋದು ಒಂದು ಭಾವನೆ, ಅದು ಒಂದು ಹೃದಯದ ಭಾಷೆನೇ ಹೊರತು ಒತ್ತಿಡ್ಕೊಳ್ಳೋದು ಅಥವಾ ಅದರಿಂದ ನಮಗೆ ಅಶೇಮ್ ಆಗೋದು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.